ಹರೇ ಶ್ರೀನಿವಾಸ ಧಾರ್ಮಿಕ ಚಾನೆಲಿಗೆ ನಿಮಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಶ್ರಾವಣ ಮಾಸದಲ್ಲಿ ಬೇಕಾಗುವ ಬತ್ತಿಗಳ ಬಗ್ಗೆ ತೋರಿಸುತ್ತೇನೆ. ಶ್ರಾವಣ ಮಾಸವು ಹಬ್ಬದ ಮಾಸ ಎಂದೇ ಹೇಳಬಹುದು. ಶ್ರಾವಣ ಮಾಸವು 1 ತಿಂಗಳ ಪೂಜೆ ಮಾಡಲಾಗುತ್ತದೆ. ಆದುದರಿಂದ ನಾನು ಈ 1 ತಿಂಗಳಿಗೆ ಬೇಕಾದಷ್ಟು ಬತ್ತಿಗಳು ಹಾಗೂ ಹೂಬತ್ತಿಗಳು ಎಲ್ಲವೂ ಮಾಡಿ ಇಟ್ಟುಕೊಂಡಿದ್ದೇನೆ. ಅದನ್ನೇ ನಿಮಗೆ ತೋರಿಸುತ್ತೇನೆ. ಶ್ರಾವಣ ಮಾಸದಲ್ಲಿ ಎಲ್ಲವುದಕ್ಕಿಂತ ಜಾಸ್ತಿ ಬೇಕಾಗುವುದು ಹೂಬತ್ತಿ. ದೇವರ ಮುಂದೆ ದೀಪ ಹಚ್ಚಲು, ತುಪ್ಪದ ದೀಪ ಹಚ್ಚಲು, ಹಾಗೆ ಹೂರಣದ ಆರತಿ ಮಾಡಲು ಪ್ರತಿ ಶುಕ್ರವಾರ ಮತ್ತು ಶನಿವಾರ ಲಕ್ಷ್ಮೀ ಮುಂದೆ ತುಪ್ಪದ ದೀಪಗಳು ಹಚ್ಚಲು ಹಾಗೆ ಹೂರಣದ ಆರತಿ ಮಾಡಲು ಕೂಡ ಈ ಹೂಬತ್ತಿಗಳು ಬೇಕಾಗುತ್ತವೆ. ಹಾಗೆ ದಿನಾಲೂ ದೇವರ ಮುಂದೆ ಹೂಬತ್ತಿಗಳು ಹಚ್ಚಬೇಕು, ತುಪ್ಪದಲ್ಲಿ ತೋಯಿಸಿ. ನಾನು ಮೊದಲೇ ಎಲ್ಲವೂ ತೋಯಿಸಿ ಇಟ್ಟಿದ್ದೇನೆ. ಹೂಬತ್ತಿ ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಗೆಜ್ಜೆ ವಸ್ತ್ರ ಕೂಡ ಬಹಳಷ್ಟು ಬೇಕು. ಆದುದರಿಂದ ಗೆಜ್ಜೆ ವಸ್ತ್ರ ಕೂಡ ನಾನು ಮಾಡಿ ಇಟ್ಟುಕೊಂಡಿದ್ದೇನೆ. ಗೌರಿಗೆ ಹಾಕಲು ಪ್ರತಿ ಶುಕ್ರವಾರ ಮಂಗಳವಾರ ಗೆಜ್ಜೆ ವಸ್ತ್ರ ಬೇಕಾಗುತ್ತದೆ. ಹಾಗೆ ನಾಗಚೌತಿ ಮತ್ತು ನಾಗಪಂಚಮಿಗೆ ಕೂಡ ಗೆಜ್ಜೆ ವಸ್ತ್ರ ಬೇಕು. ಆದರೆ ಆ ಗೆಜ್ಜೆ ವಸ್ತ್ರಕ್ಕೆ ನಾವು ಕುಂಕುಮ ಬದಲಿ ಅರಿಶಿಣ ಹಚ್ಚಬೇಕು. ಯಾವಾಗಲೂ ನಾಗಪ್ಪನಿಗೆ ಗೆಜ್ಜೆ ವಸ್ತ್ರ ಹಾಕಬೇಕೆಂದರೆ ಅದಕ್ಕೆ ನಾವು ಹಾಲು ಮತ್ತು ಅರಿಶಿಣವನ್ನು ಕಲಿಸಿ ನಾಗಪ್ಪನಿಗೆ ಅರಿಶಿಣ ಗೆಜ್ಜೆ ವಸ್ತ್ರ ಹಾಕಬೇಕು. ಇದು ಕೂಡ ಸಾಕಷ್ಟು ಬೇಕಾಗುತ್ತದೆ. ಒಂದು ದಿನ ಹೆಣ್ಣು ಮಕ್ಕಳು ಕಲ್ಲಿನ ನಾಗಪ್ಪನಿಗೆ ಈ ಗೆಜ್ಜೆ ವಸ್ತ್ರ ಹಾಕಬೇಕು ಮತ್ತು ಮರುದಿನ ಮಣ್ಣಿನಿಂದ ಮಾಡಿದ ನಾಗಪ್ಪನಿಗೆ ಕೂಡ ಈ ಅರಿಶಿಣ ಗೆಜ್ಜೆ ವಸ್ತ್ರವೇ ಹಾಕಬೇಕು. ಹಾಗೆ ದೇವರ ಮುಂದೆ ದಿನಾ ದೀಪ ಹಚ್ಚಲು ದಾರದ ಬತ್ತಿ ಅಥವಾ ಎಳೆ ಬತ್ತಿ ಎಂದು ಕೂಡ ಹೇಳಬಹುದು. ಅದು ಕೂಡ ದಿನಾಲೂ ದೇವರ ಮುಂದೆ ದೀಪ ಹಚ್ಚಲು 2 ಬೇಕಾಗುತ್ತವೆ. ಹಾಗೆ ಮಂಗಳಾರತಿ ಬತ್ತಿ, ಇದು ಕೂಡ ದಿನಾಲೂ ಶ್ರಾವಣ ಮಾಸದಲ್ಲಿ ಬೇಕಾಗುತ್ತವೆ. ಶ್ರಾವಣ ಮಾಸದಲ್ಲಿ ಶುಕ್ರವಾರದ ಲಕ್ಷ್ಮೀ ಪೂಜೆ ಹಾಗೂ ಶನಿವಾರ ಲಕ್ಷ್ಮೀ ಪೂಜೆ ಮತ್ತು ಮಂಗಳವಾರ ಮಂಗಳಗೌರಿ ಪೂಜೆ ಕೂಡ ಇರುತ್ತದೆ. ಯಾರ ಮನೆಯಲ್ಲಿ ಹೊಸದಾಗಿ ಮದುವೆ ಆಗುತ್ತಾರೆ ಅವರ ಮನೆಯಲ್ಲಿ ಮಂಗಳಗೌರಿ ಪೂಜೆ ಇರುತ್ತದೆ. ಹಾಗೂ ನಾಗರ ಪಂಚಮಿ ಮತ್ತು ನೂಲು ಹುಣ್ಣಿಮೆ ಮತ್ತು ಗೋಕುಳಾಷ್ಟಮಿ. ಈ ಹೂಬತ್ತಿಗಳು ನಾನು ಕೆಲವೊಂದು ದೇವಸ್ಥಾನಗಳಿಗೆ ಕೂಡ ಕೊಡುತ್ತೇನೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿಯೇ ತುಪ್ಪದಲ್ಲಿ ತೋಯಿಸಿ ಇಟ್ಟಿದ್ದೇನೆ. ಯಾರ ಮನೆಯಲ್ಲಿ 1 ತಿಂಗಳ ಗೌರಿ ಕೂಡಿಸುತ್ತಾರೆ ಅವರಿಗೆ ಕೂಡ ಹೂಬತ್ತಿಗಳು ತುಂಬವೇ ಬೇಕಾಗುತ್ತವೆ. ಆರತಿ ಮಾಡುವಾಗ ತುಪ್ಪದ ಹೂಬತ್ತಿ ಬೇಕಾಗುತ್ತವೆ. ಶ್ರಾವಣ ಮಾಸದಲ್ಲಿ ಬೇಕಾಗುವ ಬತ್ತಿಗಳು ಅಂದರೆ ಮೊದಲು ಹೂಬತ್ತಿಗಳು ಹಾಗೂ ಗೆಜ್ಜೆ ವಸ್ತ್ರ ಮತ್ತು ಎಳೆಯ ಬತ್ತಿ ಹಾಗೂ ಮಂಗಳಾರತಿ ಬತ್ತಿ ಹಾಗೂ
ನಾಗಪ್ಪನಿಗೆ ಹಾಕಲು ಅರಿಶಿನ ಗೆಜ್ಜೆ ವಸ್ತ್ರ. ಇವುಗಳೆಲ್ಲವೂ ನಾನು ಮೊದಲೇ ಮಾಡಿ ಇಟ್ಟುಕೊಂಡಿದ್ದೇನೆ. ಹಾಗೆ ಶ್ರಾವಣ ಮಾಸದಲ್ಲಿ ದೇವರಿಗೆ ದಿನಾಲೂ ಹೂಗಳು ಹಾಕಬೇಕು. ಎಲ್ಲ ಥರದ ಹೂಗಳು, ಗುಲಾಬಿ ಹೂ, ಸೇವಂತಿ ಹೂ. ಗೆಜ್ಜೆ ವಸ್ತ್ರ ನಾನು ಇನ್ನೂ ಮಾಡುತ್ತೇನೆ. ಗೆಜ್ಜೆ ವಸ್ತ್ರವು ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮಿಯ ಫೋಟೋಗೆ ಕೂಡ ಹಾಗೂ ಶ್ರಾವಣ ಮಾಸದಲ್ಲಿ ಬೇಕಾಗುವ ಹೂಬತ್ತಿಗಳು ಮತ್ತು ಬತ್ತಿಗಳು. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.